ಸ್ವಾಗತಂ ಸುಸ್ವಾಗತಂ. ವಿಷಯ ಏನಪ್ಪ ಅಂತಂದರೆ ಡೈಲಿ ಲೇಟಾಗಿ ಬರ್ತಾ ಇದ್ದಾನು. ಇವತ್ತು 8:15ಗೆ ಬಂದಿದ್ದೀನಿ, ಆದರೆ ಡ್ಯೂಟಿಗಳೇ ಬೀಳ್ತಾ ಇಲ್ಲ. ಏನು ಮಾಡೋದು, ರೆಗ್ಯುಲರಾಗಿ ನಮ್ಮ ಗ್ಯಾಸ್ ಹಾಕ್ಸ್ಕೊಂಡು ಬಸ್ ಸ್ಟಾಪ್ ಕಡೆ ಹೋಗೋದು. ಅಣ್ಣ 320. ಯಾವುದು ಡ್ಯೂಟಿ ಬೀಳ್ತಾ ಇರಲಿಲ್ಲ ಅಂತ ನಾಷ್ಟ ಮಾಡೋಣ ಅಂತ ಬಂದೆ. ನಾಷ್ಟ ಮಾಡೋ ಗ್ಯಾಪಲ್ಲಿ ಒಂದು ಕೋರಮಂಗಲ ಬಾಡಿಗೆ ಬಿತ್ತು, ಲಾಂಗ್ ಬಾಡಿಗೆ. ಅದು ಇಲ್ಲಿಂದ ಪಿಕಪ್ ಲೊಕೇಶನ್ಗೆ ಹೋಗೋಷ್ಟಲ್ಲಿ ಕ್ಯಾನ್ಸಲ್ ಮಾಡಿದ್ರು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅದು 100 ಮೀಟರ್ ಇತ್ತು. ಈ ಕಡೆ ನಾಷ್ಟನೂ ವೇಸ್ಟು, ಈ ಕಡೆ ಡ್ಯೂಟಿನೂ ವೇಸ್ಟು. ಏನು ಮಾಡೋಕ್ಕಾಗಲ್ಲ, ಕೆಲವೊಂದ್ಸತಿ ಹಂಗಾಗುತ್ತೆ. ಒಂದು 15 ನಿಮಿಷ 20 ನಿಮಿಷ ವೇಟ್ ಮಾಡಿದ್ದಕ್ಕೆ ಜಯನಗರ ಬಿತ್ತು. ಪಿಕಪ್ ಮಾಡೋಣ ಅಂತ ಬಂದಿದ್ದೀನಿ. 0732 ಖುಷಿ ವಿಚಾರ ಏನಪ್ಪ ಅಂತಂದರೆ, ಜಯನಗರ ಡ್ರಾಪ್ ಆಗಿದ ತಕ್ಷಣ ಎಲೆಕ್ಟ್ರಾನ್ ಸಿಟಿ ಡ್ಯೂಟಿ ಕೊಟ್ಟ. ಆದರೆ ಮೋಸ ಏನಂದರೆ 20 ಕಿಲೋಮೀಟರ್ ಬರೀ 340 ರೂಪಾಯಿ ಕೊಟ್ಟವನೇ. ಅದೇ ಲಾಸು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. 4956 ನಮ್ಮ ಎಲೆಕ್ಟ್ರಾನ್ ಸಿಟಿ ಅಲ್ಲ ಡ್ರಾಪ್? ಎಲೆಕ್ಟ್ರಾನ್ ಸಿಟಿ ಅಲ್ಲ? 350 ಊಬರ್ ಫ್ಲಾಟ್ ನಂಬರ್ B121 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 हिमागिरी का है। ओ आगे क्या? ನಿನ್ನಪ್ಪನಿ ಹುಡಿದವನಾದ್ರೆ ಬಂದ್ ಮಾಡ್ಸ. ಇಲ್ಲಿ ಜೀವಂತ ಹೋಗ್ತಿದ್ದ ನಾನು ನೋಡ್ತೇನೆ. B121 थोड़ा भी बाहर नहीं आता है क्या? ಬರಲ್ಲ, ಏನು ಮಾಡೋಣ? अंदर बुलाया ना? ಓ ಮೆಸೇಜ್ कर दिया अंदर आओ, ಒಳಗಡೆ ಬನ್ನಿ. उधर ऑटो है ना, ऑटो लिफ्ट में जाएगा ना, ऐसा भी करता है. ಈ ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಹೋದಂಗೆ ಆಯ್ತದೆ ಈ ಲೊಕೇಶನ್ಗಳಿಗೆ ಹೋಗೋದು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ವಿಚಾರ ಮಾಡಿಬಿಡ್ತಾರೆ ಗುರು. ಜಯನಗರದಿಂದ ಎಲೆಕ್ಟ್ರಾನ್ ಸಿಟಿ ಡ್ರಾಪ್ ಮಾಡಿದೆ. ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ್ಮೇಲೆ ರಿಟರ್ನ್ ಒಂದು BTM ಬಿದ್ದೈತೆ. ಈ ಅಪಾರ್ಟ್ಮೆಂಟ್ ಬರಬೇಕಾಗಿದ್ದು ಪಕ್ಕದ ಅಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟಿದೆ. ಸೆಕ್ಯೂರಿಟಿ ಪಕ್ಕದ ಅಪಾರ್ಟ್ಮೆಂಟ್ ಅಂತ ಹೇಳಿ ಕಳಿಸಿದ್ರು. आराम से ले जाइए. 6350 2,000 years later. ಎಲೆಕ್ಟ್ರಾನ್ ಸಿಟಿಯಿಂದ BTM ಡ್ರಾಪ್ ಮಾಡಿ 1 ಅವರ್ ವೆಯ್ಟ್ ಮಾಡಿದ್ದೀನಿ. ಪುಣ್ಯಾತ್ಮ ಇವಾಗ ಡ್ಯೂಟಿ ಕೊಟ್ಟವನೆ, ಅದು ಉತ್ರಳ್ಳಿ. ನನಗೂ ವೆಯ್ಟ್ ಮಾಡಿ ಮಾಡಿ ಬೇಜಾರು ಹಾಕ್ಬಿಟ್ಟಿತ್ತು. ಅಯ್ಯೋ ಡಬಲ್ ಮೀನಿಂಗ್ ಇಂತೂ ಡ್ಯೂಟಿನಾದ್ರೂ ಕೊಟ್ಟನಲ್ಲ. ಲೊಕೇಶನ್ ರೀಚ್ ಆಗಿದ್ದೀನಿ. ಕಸ್ಟಮರ್ಗೆ ಒಂದು ಫೋನ್ ಮಾಡಿಬಿಡೋಣ. 6687 ಮೇಡಮ್ ಡ್ರಾಪ್ ಎಲ್ಲಿ? ನಮ್ಮ ಪರಿಸ್ಥಿತಿ ಹೆಂಗಾಗ್ಬಿಟ್ಟೈತೆ ಅಂತಂದರೆ, ಒಂದು ಡ್ಯೂಟಿ ಮಾಡೋದು, 1 ಅವರ್ ಕುತ್ಕೊಳ್ಳೋದು, ಮತ್ತೊಂದು ಡ್ಯೂಟಿ ಎತ್ಕೊಳ್ಳೋದು, ಹಿಂಗೆ ಆಗ್ಬಿಟ್ಟೈತೆ ಡೈಲಿ. ಡ್ಯೂಟಿಗಳಂತೂ ಹೆವಿ ಕಡಿಮೆ ಆಗ್ಬಿಟ್ಟೈತೆ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಇದರಲ್ಲಿ ಡ್ರಾಪ್ ಮಾಡಿ 1 ಅವರ್ ಆದ್ಮೇಲೆ ಮತ್ತೆ ಇವಾಗ ಒಂದು ಬಸವನಗುಡಿ ಬಿದ್ದೈತೆ. 8688 RR ನಗರದಿಂದ ಬಸವನಗುಡಿ ಡ್ರಾಪ್ ಮಾಡಿ BMS ಕಾಲೇಜ್ ಹತ್ರ ಬಂದೆ. ಮತ್ತೆ ರಿಟರ್ನು RR ನಗರನೇ ಬಿತ್ತು.
ಹತ್ರದಲ್ಲೇ ಅವರೇ. ಆರ್ ನಗರ ಅಲ್ಲ? ಬಸವನಗುಡಿಯಿಂದ ಆರ್ ನಗರ ಡ್ರಾಪ್ ಮಾಡಿದೆ. ಈ ಕಾಲೇಜ್ಗಳ ಹತ್ರ ವೆಯ್ಟ್ ಮಾಡಿದ್ರೆ ಒಳ್ಳೆ ಬೆನಿಫಿಟ್, ಪೀಕ್ ಅವರು ಒಳ್ಳೊಳ್ಳೆ ಬಾಡಿಗೆಗಳು ಬೀಳುತ್ತೆ. ಮತ್ತೆ ಆರ್ ನಗರದಿಂದ ನಾಗರಬಾವಿ ಬಿದ್ದೈತೆ ಅಣ್ಣ. 4573. ನಮ್ಮ ಡ್ರಾಪು ಅನ್ನಪೂರ್ಣೇಶ್ವರ ನಗರನ. ಆರ್ ನಗರದಿಂದ ಅನ್ನಪೂರ್ಣೇಶ್ವರಿ ನಗರ ಡ್ರಾಪ್ ಮಾಡಿದೆ. ಇಲ್ಲೇ ಒಂದು ಮಿನಿಮಮ್ ಬಿದ್ದೈತೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಮಿನಿಮಮ್ಮೇ ಹೊಡೆದು ಬಿಡೋಣ ಸಂಜೆವರೆಗೂ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ರೆ ಟೈಮ್ ವೇಸ್ಟು. ಅದೇ ಮಿನಿಮಮ್ ಎತ್ಕೊಂಡು ಹೊಡಿತಾ ಇದ್ರೆ ಅದೇ ಬ್ಯಾಕ್ ಟು ಬ್ಯಾಕ್ ಬಾಡಿಗೆಗಳು ಬೀಳುತ್ತೆ. ಡೈಲಿ ಈ ಥರ ಬಾಡಿಗೆಗಳು ಬಿದ್ದುಬಿಟ್ರೆ ನಾನು ಫುಲ್ ಶ್ರೀಮಂತ ಆಗಬೇಕಿದ್ರು. ಆದರೆ ಡೈಲಿ ಬೀಳೋದೇ ಅಪರೂಪ, ವಾರಕ್ಕೊಂದ್ಸತಿ. ಮತ್ತೆ ರಿಟರ್ನ್ ಆರ್ ನಗರಕ್ಕೆ ಬಿದ್ದೈತೆ ಬಾಡಿಗೆ. ಪರವಾಗಿಲ್ಲ ಇವತ್ತು ಬಾಡಿಗೆಗಳು. ಮೇಡಮ್ ಆರ್ ನಗರ ಅಲ್ಲ? ಆರ್ ನಗರ ಡ್ರಾಪ್ ಮಾಡಿ ಆರ್ ನಗರದಲ್ಲೇ ಒಂದೆರಡು ದಿನ ಡ್ರಾಪ್ ಮಾಡಿ ಮತ್ತೆ ನಾನು ಬಂದೆ ಮನೆ ಕಡೆ. ಇವತ್ತಂತೂ ಡ್ಯೂಟಿ ಸೂಪರ್ ಆಗಿತ್ತು. ಡೈಲಿ ಇದೇ ಥರ ಇರಲಿ ಅಂತ ಕೇಳ್ಕೊತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.